ಎಲ್ಲೋದ್ರಪ್ಪ ಈ ಹುಡುಗರು? ಯಾರು ಕಾಣಿಸ್ತಾನೆ ಇಲ್ಲ, ಏನಿಲ್ಲ. ಆ ಎಲ್ಲ ಡೆಕೋರೇಷನ್ ಎಲ್ಲ ಅರ್ಧಂಬರ್ಧ ಮಾಡಿಬಿಟ್ಟು ಎಲ್ಲೋದ್ರು? ಪಾಪಲೇ, ಪಾಪ ಬರ್ರಪ್ಪ, ಬೇಗ ಬೇಗ ಡೆಕೋರೇಷನ್ ಮಾಡ್ರಿ. ಎಲ್ಲ ಗಂಡಿನ ಕಡೆಯವರೆಲ್ಲ ಬರ್ತಿದಾರಂತೆ. ಆ ಬೇಗ ಬೇಗ ಬರ್ರಪ್ಪ. ಇನ್ನು ಕುರ್ಚಿಗಳು ಹಾಕಿಲ್ಲ, ಟೇಬಲ್ಗಳು ಹಾಕಿಲ್ಲ ಮುಂದ್ಗಡೆ. ಇನ್ನು ಡೆಕೋರೇಷನ್ಸ್ಗಳೆಲ್ಲ ಮಾಡಬೇಕು, ಮಾಡೇ ಇಲ್ವಲ್ರಪ್ಪ. ಬರ್ರಪ್ಪ ಬೇಗ ಬೇಗ, ಒತ್ತಾಗೋಯ್ತು. ಇನ್ನು ಏನ್ ಮಾಡ್ತಿದ್ರ? ಎಲ್ಲೋದ್ರಿ ನೀವು? ಬರ್ರಿ ಬರ್ರಿ ಬೇಗ. ನೆಂಟ್ರುಗಳೆಲ್ಲ ಬಂದ್ರೆ ಎಲ್ಲಿ ಕೂತ್ಕೊಂತಾರಪ್ಪ? ಅಟ್ಲೀಸ್ಟ್ ಮೊದಲು ಕುರ್ಚಿ ಹಾಕ್ಬಿಡ್ರಿ. ಕುರ್ಚಿ ಹಾಕ್ಬಿಟ್ಟು ಆಮೇಲಿಂದ ಬೇಕಾದ್ರೆ ನೀವು ಹೂವಿನ ಅಲಂಕಾರ ಇಲ್ಲ, ಇನ್ನು ತೋರಣ ಬೇರೆ ಕಟ್ಟಬೇಕು ಅಂತ ಹೇಳ್ತಿದ್ರ. ಹೂವಿನ ತೋರಣ ಡೆಕೋರೇಷನ್ ಎಲ್ಲ ಆಮೇಲಿಂದ ಮಾಡಿರಂತೆ. ಬರ್ರಪ್ಪ ಬೇಗ ಬೇಗ. ಅಳಿಯಂದ್ರೆ, ಅಳಿಯಂದ್ರೆ, ಇದ್ಯಾಕೆ ಅಳಿಯಂದ್ರೆ ಇಲ್ಲಿ ನಿಂತಿದ್ದೀರಾ? ಯಾಕೆ ಏನಾಯ್ತು? ನಿಮ್ಮ ಮಾವನವ್ರು ಎಲ್ಲೋದ್ರು ಅಳಿಯಂದ್ರೆ? ಕಾಣಿಸ್ತಾನೆ ಇಲ್ವಲ್ಲ. ನಾನು ಅವಾಗ್ಲಿ ನಾನು ಹುಡುಕ್ತಿದ್ದೀನಿ. ಅಲ್ಲೆಲ್ಲರೂ ಭಟ್ರು ಅವರೆಲ್ಲ ಕರಿತಿದ್ದಾರೆ. ಎಲ್ಲಿ ಹೋದ್ರು ಅಂತಾನೆ ಕಾಣಿಸ್ತಿಲ್ವಲ್ಲ ನಿಮ್ಮ ಮಾವನವರು. ಎಲ್ಲೋದ್ರು? ಅಯ್ಯೋ ಅತ್ತೆ, ಇಲ್ಲಿ ಯಾಕೆ ನಿಂತಿದ್ದೀರಾ ಅಂತ ಕೇಳ್ತಿದ್ರಲ್ಲ. ಅಲ್ಲೇ ಡೆಕೋರೇಷನ್ಗೆ ಇನ್ನೂ ರೆಡಿ ಮಾಡಿದಾರ ಮಾಡಿಲ್ಲ ಅಂತ ನೋಡ್ಕೊಂಬರಕ್ಕೆ ಬಂದೆ ಅತ್ತೆ. ಮಾವ ನೋಡಿದ್ರೆ ನೆಂಟ್ರಿಗೆ ಫೋನ್ ಮಾಡಿಬಿಟ್ಟು ಅಲ್ಲೇ ಬನ್ನಿ ಬೇಗ, ಎಲ್ಲ ರೆಡಿ ಆಗೋಯ್ತು, ಇನ್ನು ಏನು ಮಾಡ್ತಿದ್ದೀರಾ, ನಿಶ್ಚಿತಾರ್ಥಕ್ಕೆ ಒತ್ತಾಗೋಯ್ತು ಅಂತ ಮಾವಯ್ಯ ಫೋನ್ ಮೇಲೆ ಫೋನ್ ಮಾಡಿಬಿಟ್ರು. ನೋಡಿದ್ರೆ ಇನ್ನೂ ಅಡುಗೆ ರೆಡಿ ಆಗಿಲ್ಲ. ಅಡುಗೆ ಎಲ್ಲ ರೆಡಿ ಮಾಡ್ಕೋಬೇಕು. ಇಲ್ಲಿ ಡೆಕೋರೇಷನ್ ಎಲ್ಲ ಇನ್ನೂ ಅರ್ಧಂಬರ್ಧ ಆಗೈತೆ. ಇನ್ನು ಅಲ್ಲಿ ಡೆಕೋರೇಷನ್ಸ್ಗೆ ಇನ್ನೊಂದು ಸ್ವಲ್ಪ ಅಲಂಕಾರ ಎಲ್ಲ ಮಾಡಬೇಕು ನಿಶ್ಚಿತಾರ್ಥಕ್ಕೆ. ಇನ್ನೂ ಅಲ್ಲಿ ಅಲಂಕಾರ ಆಗಿಲ್ಲ. ಇಲ್ಲಿ ಇನ್ನು ಹೂವುಗಳು, ಹೂವಿನ ಗುಚ್ಚಗಳು, ಹೂವಿನ ಅಲಂಕಾರ ಎಲ್ಲ ಮಾಡಬೇಕು, ತೋರಣಗಳೆಲ್ಲ ಬಿಡಬೇಕು, ಇನ್ನೂ ಬಿಟ್ಟಿಲ್ಲ. ನೆಂಟರು ಬಂದ ತಕ್ಷಣ ಕೂತ್ಕೊಳಕ್ಕೆ ಕುರ್ಚಿಗಳು ಇಟ್ಟಿಲ್ಲ. ಇನ್ನು ಏನು ಮಾಡ್ತಿದ್ದಾರೆ ಇನ್ನು ಈ ಡೆಕೋರೇಷನ್ ಮಾಡೋ ಹುಡುಗರು ಇಷ್ಟೊತ್ತವರೆಗೂ ಮಾಡಿ ಈ ಕಡೆ ಎಲ್ಲೋದ್ರಂತ ಗೊತ್ತಿಲ್ಲ. ಆ ಹುಡುಗರು ಎಲ್ಲೋದ್ರಂತ ಹುಡ್ಕೊಂಬರ್ಬೇಕು. ಅಲ್ಲಿ ಅಡುಗೆ ಇದ್ರತಾವ ಇನ್ನೂ ಏನೇನು ಮಾಡಿದಾರೋ, ಇನ್ನೂ ಅಡುಗೆ ಮಾಡೋದಕ್ಕೆ ಶುರು ಮಾಡಿದಾರೋ ಮಾಡಿಲ್ವೋ ಒಂದು ಗೊತ್ತಿಲ್ಲ ಅತ್ತೆವ್ರೆ. ಹಂಗಾಗಿ ಎಲ್ಲ ನೋಡ್ತಿದ್ದೀನಿ. ಮಾವನವರು ಕಾಣಿಸ್ತಿಲ್ಲ ನನಗೆ. ಮಾವ ಅಲ್ಲೇ ಅರ್ಧ ಮುಕ್ಕಾಲು ಗಂಟೆಯಿಂದಾನೇ ಕಾಣಿಸ್ತಿಲ್ಲ. ಎಲ್ಲೋದ್ರೋ ಏನೋ ಗೊತ್ತಿಲ್ಲ ಅತ್ತೆವ್ರೆ. ಈಗ ಏನು ಮಾಡ್ತಿದ್ದೀರಾ ನೀವೆಲ್ಲ ರೆಡಿ ಆದ್ರಾ? ಇವರು ರೆಡಿ ಆದ್ರೆ ಎಲ್ಲಾರು ಇನ್ನೇನು ಬೇಗ ಬರ್ತಿದಾರಂತೆ ನಿಶ್ಚಿತಾರ್ಥಕ್ಕೆ. ಒತ್ತು ಬೇರೆ ಆಗೋಯ್ತು. ಬೇಗ ಬೇಗ ರೆಡಿ ಮಾಡ್ಕೊಳ್ಳಿ ಎಲ್ಲಾರು. ಅಯ್ಯೋ ಜಮುನಾ, ಅವರೆಲ್ಲಾರು ಅವಾಗ್ಲೇನೇನೆ ಎಲ್ಲ ರೆಡಿ ಆಗ್ತಿದ್ದಾರೆ. ಅವ್ರ ಬಗ್ಗೆ ಏನು ಯೋಚನೆ ಇಲ್ಲ. ಇನ್ನೇನು ಬಂದ ತಕ್ಷಣನೇ ಹುಡುಗರ ಕಡೆಯವರು ಅವ್ರದ್ದು ರೆಡಿ ಆಗಿ ಒಂದ್ ಸ್ವಲ್ಪ ಆರಾಮಾದ್ರೆ ಅತ್ಲಾಗಿ ಟೈಮ್ ನೋಡ್ಬಿಟ್ಟು ಅತ್ಲಾಗಿ ನಿಶ್ಚಿತಾರ್ಥ ಇಟ್ಕೊಂಡ್ರೆ ಆಯ್ತು. ನಿಶ್ಚಿತಾರ್ಥ ಮಾಡಿದ್ರೆ ಆಯ್ತು, ಅದೇನ್ ತೊಂದರೆ ಇಲ್ಲ. ಅವರೆಲ್ಲ ರೆಡಿ ಆಗ್ತಿದ್ದಾರೆ ಅಳಿಯಂದ್ರೆ. ಇನ್ನೊಂದು ವಿಚಾರ ನಿಮ್ಗೆ ಕೇಳದೆ ಮರ್ತು ಬಿಟ್ನಲ್ಲ ನಾನು. ಅಲ್ಲ ಕಣ್ಣಳಿ ಅಂದ್ರೆ ಈಗ ಗಂಡಿನ ಕಡೆಯವ್ರಿಗೆ ನಾವು ಮೊದ್ಲು ಏನಂದಿದ್ದು, ನಾವು ಚೌಟ್ರಿಲಿ ನಾವು ನಿಶ್ಚಿತಾರ್ಥ ಮಾಡ್ತೀವಿ ಅಂತ ಹೇಳಿದ್ದು ಮೊದ್ಲು. ಈಗ ಇಲ್ಲೇ ಊರಲ್ಲಿ ನಿಶ್ಚಿತಾರ್ಥ ಇಟ್ಕೊಂಡಿದೀವಲ್ಲ, ಈ ವಿಚಾರನ ನೀವು ಹೇಳಿದ್ರ ಹುಡುಗರ ಕಡೆಯವ್ರಿಗೆ? ಅತ್ತೆ, ನೆನೆ ಸಾಯಂಕಾಲ ನೀನು ಹೇಳ್ಬಿಟ್ಟು ಹಿಂಗೆ ಅದೇ ನಿಶ್ಚಿತಾರ್ಥಕ್ಕೆ ನಾವು ಚೌಟ್ರಿ ಮಾಡಿದ್ವಲ್ಲ, ಅದು ನಮ್ಗಿಂತ ಮುಂಚೆನೇ ಬೇರೆಯವ್ರಿಗೆ ಯಾರಿಗೋ ಚೌಟ್ರಿ ಇದಾಗಿತ್ತು, ಬುಕ್ ಆಗಿತ್ತು. ಹಂಗಾಗಿ ಈಗ ಅವರೇ ಇದು ಮಾಡ್ಕೊಳ್ತಿದ್ದಾರೆ. ಹಂಗಾಗಿ ನಾವು ಇಲ್ಲಿ ಊರಲ್ಲೇ ಮಾಡ್ತಿದ್ದೀವಿ. ಇಲ್ಲೇ ಮನೆ ಹತ್ರನೇ ಪಕ್ಕದಲ್ಲಿ ಜಾಗ ಐತೆ ತೋಟದ ಹತ್ರ. ಅಲ್ಲೇನೇ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ನಿಶ್ಚಿತಾರ್ಥ ಇಟ್ಕೊಂಡಿದ್ದೀವಿ ಅಂತ ಹೇಳಿರು. ಅದಕ್ಕೆ ಹುಡುಗರು ಮನೆ ಕಡೆಯವರು, ಹುಡುಗರು ತಂದೆ, ಅವ್ರ ದೊಡ್ಡಪ್ಪ ಎಲ್ಲಾರು ಅಲ್ಲಪ್ಪ ನೀವು ಎಲ್ಲಾದ್ರೂ ಮಾಡಿ, ನಮಗೇನು ತೊಂದರೆ ಇಲ್ಲ, ಹೆಂಗೋ ಖುಷಿ ಖುಷಿಯಿಂದ ಮಾಡಿದ್ರೆ ಸಾಕು, ನಮಗೇನು ಅದ್ದೂರಿಯಾಗಿನೇ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಿಕೊಡಿ ಅಂತ ನಾವೇನು ಹೇಳ್ತಿಲ್ಲ ಕಣ್ರಪ್ಪ. ಎಲ್ಲಾದ್ರೂ ಆಯಿತು. ಒಟ್ಟಿನಲ್ಲಿ ಏನಂದರೆ ನಾವು ನಮ್ಮ ಸಂಬಂಧಗಳೆಲ್ಲ ಚೆನ್ನಾಗಿರಬೇಕು, ಎಲ್ಲರೂ ಖುಷಿ ಖುಷಿಯಾಗಿ ನಿಶ್ಚಿತಾರ್ಥ ಮಾಡೋಣ, ಅದೇನೋ ಅದರಲ್ಲಿ ಜಾಸ್ತಿ ಕಡಿಮೆ ಅಂತ ಏನಿಲ್ಲ ಅಂತ ಅವರೇ ಹೇಳಿದ್ರು. ಹಂಗಾಗಿ ಮಾವನವ್ರದ್ದು ಭಾಳ ಖುಷಿ ಆಗ್ಬಿಟ್ರು. ಹೆಂಗ ನಮ್ಮ ಸಂಬಂಧಿಕರು ಒಳ್ಳೆ ಸಂಬಂಧಗಳೇ ಸಿಕ್ಕೈತೆ ನಮಗೆ. ಪಾಪ ಏನಿದ್ರು ಅರ್ಥ ಮಾಡ್ಕೊಳ್ತಾರೆ, ಹೆಂಗ ನಿಭಾಯಿಸ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲ ಖುಷಿ ಖುಷಿಯಿಂದ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ತಾರಲ್ಲ, ಹೆಂಗ ಎಲ್ಲ ಅರ್ಥ ಮಾಡ್ಕೊಳ್ತಾರಲ್ಲ ಅಂತ ಭಾಳ ಖುಷಿ ಪಡ್ತಿದ್ರು ಅತ್ತೆವ್ರೆ. ಅಲ್ಲ ಕಣತ್ತೆವ್ರೆ, ಈಗ ಮಾವನವ್ರು ಎಲ್ಲೋದ್ರು? ನಾವು ಅವಾಗ್ಲಿ ನಾನು ಮಾವನವ್ರಿಗೆ ಹುಡುಕ್ತಿರೋದು. ಅದೇ ಕಣಲಿ ಅಂದ್ರೆ ನಾನು ನಿಮ್ಮ ಮಾವಯ್ಯ ಎಲ್ಲೋದ್ರು ಅಂತ ನಾನ್ ನಿಮಗ್ ಕೇಳ್ತಿದ್ದೀರಿ, ನೀವು ನೋಡಿದ್ರೆ ನನಗ್ ಕೇಳ್ತಿದ್ದೀರಾ? ಏನ್ ಮಾಡೋದ ನಿಮ್ಮ ಮಾವಯ್ಯನಿಂದ ಈಗ? ಅಲ್ಲ ಇಂಥ ತಾವು ಹೋಗ್ತೀನಂತ ಹೇಳ್ಬಿಟ್ಟಾದ್ರೂ ಹೋಗ್ಬೇಕಲ್ವಾ? ಎಲ್ಲಾ ದಿವಸ ಮಾಡಂಗೆ ಇವತ್ತು ಮಾಡ್ತಾರಲ್ಲ ಅಳಿ ಅಂದ್ರೆ ಏನ್ ಮಾಡ್ಲಿ ಹೇಳ್ರಿ? ಜಾಸ್ತಿ ಜೋರಾಗಿ ಕೇಳಿದ್ರೆ, ಜೋರ್ ಮಾಡಿ ಕೇಳಿದ್ರೆ ನೀವು ಸುಮ್ಮನಿರಿ ಅತ್ತೆವ್ರೆ. ಇವತ್ತು ಯಾಕೆ ಮಾವನ ಮೇಲೆ ರೇಗಾಡ್ತೀರಾ ಅಂತ ನೀವ್ ಹೇಳ್ತೀರಾ. ನೋಡಿದ್ರೆ ನಿಮ್ಮ ಮಾವನವರು ಹಿಂಗೆಲ್ಲ ಮಾಡ್ತಾರ ನೋಡ್ರಿ. ನಿಮ್ಮ ಮಾವನವ್ರು ಮಾಡಿದ್ ಸರಿನಾ? ಅಲ್ಲ ಇಂಥದ ಹೋಗ್ತೀನಂತ ಬಾಯ್ ಬಿಟ್ಟಾದ್ರೂ ಹೇಳೋಗ್ಬೇಕು ತಾನೆ ಹೇಳಿ ಅಂದ್ರೆ. ಅಲ್ಲ ಕಣ್ಣಳಿ ಅಂದ್ರೆ ಅಲ್ಲಿ ಭಟ್ರು ಬಂದಿದ್ದಾರೆ. ನೀವು ನೆನ್ನೆ ಸಾಯಂಕಾಲ ಸಾಮಾನುಗಳೆಲ್ಲ ತಗೊಂಬರಕ್ಕೆ ಹೋದವ್ರು ನೀವು ಮಾವಯ್ಯ ಅವರು ಹೋಗಿರೋರು. ಅಲ್ಲಿ ಪಲಾವ್ ಮಾಡೋದಕ್ಕೆ ಮೊಸರು ಬಜ್ಜಿ ತರಿಸಿದ್ರು. ನೋಡಿದ್ರೆ ನೀವು ಮೊಸರು ತಗೊಂಬಂದಿಲ್ಲ ನೆನೆ ಅಲ್ವರಾ? ಈಗ ಮೊಸರು ತಗೊಂಬರಕ್ಕೆ ತಿರ್ಗಾ ಹೋಗ್ಬೇಕು. ನೆನೆ ಹೇಳಿದ್ದೆ ತಾನೆ ನಾನು. ಹೋಗ್ಬೇಕಾದ್ರೆ ಎಲ್ಲ ಐಟಮ್ ಎಲ್ಲ ಬರ್ಸಿದ್ದೀನಿ. ಮೊಸರು ಬಜ್ಜಿ ತಗೊಂಬರ್ರಿ, ಫ್ರಿಡ್ಜಲ್ಲಿ ಇಟ್ಕೊಳ್ಳೋಣ. ಬೆಳಗ್ಗೆನೆ ಅವರು ಭಟ್ರು ಬಂದ ತಕ್ಷಣ ಪಲಾವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಶ್ಚಿತಾರ್ಥಕ್ಕೆ ಪಲಾವ್ ಅಂತೆ. ಇನ್ನು ತರಕಾರಿಗೆ ಪಲ್ಯ ಮಾಡಬೇಕು ಅಂತ ಹೇಳಿದ್ದಾರೆ. ತಿರ್ಗಾ ಸಾಂಬಾರಿಗೂ ತರಕಾರಿ ಹಾಕ್ಬೇಕಂತ ನಾವು ಹೇಳಿದೀವಿ ಹೇಳಿ ಅಂದ್ರೆ.
ಆಯ್ತಾ? ಅದಕ್ಕೆ ಅವರಿದ್ದವ್ರೀಗ ಏನಂತಿದ್ದಾರೆ, ಭಟ್ರು ತರಕಾರಿ ಸಾಕಾಗಲ್ಲ, ಕಡಿಮೆ ಆಗೈತೆ ತರಕಾರಿ, ಇನ್ನೊಂದ್ ಸ್ವಲ್ಪ ಹೋಗಿ ತಗೊಂಡ್ಬರ್ಬೇಕು ಅಂತಿದ್ರೆ. ಅಲ್ಲ ಕಣಲ್ಲಿ ಅಂದ್ರೆ ನಾನು ಹೇಳಿರಲ್ವಾ, ಐಟಮ್ಗಳು ಯಾವತ್ತೂ ಬೇಕಾದ್ರೆ ಉಳಿದ್ರು ಏನು ತೊಂದರೆ ಇಲ್ಲ, ಸಾಲ್ಟೇಜ್ ಅಂತೂ ಆಗೋದು ಬೇಡ, ಜಾಸ್ತಿ ಜಾಸ್ತಿ ಐಟಮ್ಗಳೆಲ್ಲ ತಗೊಂಬರ್ರಿ ಅಂತ ನಾನು ಹೇಳಿದ್ದೀನಿ. ನೀವು ನೋಡಿದ್ರೆ ಹಿಂಗ್ ಮಾಡ್ಕೊಂಡ್ ಬಂದಿದ್ರಲ್ಲ ಅಳಿ ಅಂದ್ರೆ, ನಿಮ್ ಮಾವನವ್ರ ಮಾತು ಕೇಳ್ಕೊಂಡು ನೀವು ಐಟಮ್ ಸರಿಯಾಗಿ ತಗೊಂಬಂದಿಲ್ವಲ್ಲ. ಬೇಗ ಬೇಗ ಎಲ್ಲ ತಗೊಂಬರೋದಲ್ವ. ಈಗ ಇಲ್ಲಿ ಎಲ್ಲ ನೋಡ್ಕೊಂಡು ನೀವು ಇದ್ ಮಾಡ್ಬೇಕಾ, ಇಲ್ಲಿ ಟೌನಿಗೆ ಹೋಗ್ಬಿಟ್ಟು ತಿರ್ಗಾ ಸಾಮಾನ್ ತಗೊಂಬರ್ಬೇಕೀಗ. ಏನ್ ಮಾಡ್ತೀರಾ ಹೇಳ್ರಿ? ನಿಮ್ ಮಾವನವ್ರು ನೋಡಿದ್ರೆ ಎಲ್ಲೋದ್ರು ಅಂತ ಗೊತ್ತಿಲ್ಲ. ಅಯ್ಯೋ ಅಲ್ಲ ಅತ್ತೆವ್ರೆ, ಇಲ್ಲ 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 ಇಲ್ಲ, ಮೊಸರು ಬಜ್ಜಿಗೆ ಮೊಸರು ಎಲ್ಲ ತಗೊಂಬಂದಿದ್ದೀವಿ, ನೆನ್ನೆನೆ ತಗೊಂಬಂದು ನಾವು ಫ್ರಿಡ್ಜಲ್ಲೇ ಇಟ್ಟಿದ್ದೀವಿ ನೋಡ್ರಿ, ಕರೆಕ್ಟಾಗಿ ಫ್ರಿಡ್ಜಲ್ಲಿ ಇಟ್ಟಿದ್ದೀವಿ. ಈಗೇನಾದ್ರೂ ಯಾರಾದ್ರೂ ಒಂದು ತೆಗ್ದೇನಾರು ಇಟ್ರ ಕೇಳ್ರಿ ಒಂದು ಮಾತು. ಎಲ್ಲ ನಾವು ಮೊಸರು ಬಜ್ಜಿ ನೆನ್ನೆ ಒಂದು 5 ಲೀಟ್ರ್ ಮೊಸರು ಪ್ಯಾಕೆಟ್ ಎಲ್ಲ ತಗೊಂಬಂದಿದ್ದೀವಿ. ಇದೇನತ್ತವ್ರೆ ಹಿಂಗೆ ಹೇಳ್ತಿದ್ರೆ ನೀವು? ನಾನೇ ತಗೊಂಬಂದಿದ್ದೀನಿ, ಮಾವಯ್ಯ ಮರ್ತೋಗ್ತಾರಂತಾನೆ ನೀವು ಹೇಳಿದ್ರಲ್ಲ, ಅದಕ್ಕೋಸ್ಕರನೇ ನಾನು ಆ ಲೀಸ್ಟಲ್ಲಿ ಭಟ್ರು ಏನೇನು ಐಟಮ್ಗಳೆಲ್ಲ ಬರ್ಸಿದ್ರಲ್ಲ ಎಲ್ಲ ತಗೊಂಬಂದಿದ್ದೀವಿ. ನೀವು ಹೇಳೋದಕ್ಕಿಂತ ಅವರು 5 ಲೀಟ್ರಿಗೆ ಹೇಳಿದ್ರು, ನಾವು 6 ಲೀಟ್ರ್ ಮೊಸರು ತಗೊಂಬಂದಿದ್ದೀವಿ. ಗೊತ್ತಾ ನಿಮಗೆ? ಎಲ್ಲ ತಗೊಂಬಂದಿದ್ದೀವಿ, ಹಾಲು ತಗೊಂಬಂದಿದ್ದೀವಿ, ಮೊಸರು ತಗೊಂಬಂದಿದ್ದೀವಿ, ತರಕಾರಿಗಳು ಜಾಸ್ತಿನೇ ತಗೊಂಬಂದಿದ್ದೀವಿ. ತರಕಾರಿ ಎಲ್ಲ ಆಚೆ ಕಡೆ ಅಧ್ವಾನ ಮಾಡಿಬಿಡ್ತಾರಂತ ನಾವೇನು ಮಾಡಿವು, ಸ್ವಲ್ಪ ಉಳಿಸ್ಕೊಂಡಿದ್ದು ಅಲ್ಲಿ ಅಡುಗೆ ಮನೆಯಲ್ಲಿ ಇಟ್ಟಿದ್ದೀವಿ. ತರಕಾರಿ ಕವರು ಅಲ್ಲೇ ಐತೆ ಅತ್ತೆವ್ರೆ. ಇನ್ನು ಏನೇನು ಬೇಕು ತರಕಾರಿಗಳು ಎಲ್ಲ ತಗೊಂಡೋಗಿ ಕೊಡಿ, ಏನು ತೊಂದರೆ ಇಲ್ಲ. ನೀವು ಹೇಳೋದಕ್ಕಿಂತ ಇನ್ನೂ ಅಕ್ಕಿ ಆಗಲಿ, ಇನ್ನು ಸ್ವೀಟ್ ಮಾಡೋದಕ್ಕೆ ಎಲ್ಲ ಎಣ್ಣೆ ಆಗಲಿ, ಪ್ರತಿ ಒಂದ್ರೂ ನಾವು ಜಾಸ್ತಿ ಅನ್ನಂಗೆ ತಗೊಂಬಂದಿದ್ದೀವಿ ಅತ್ತೆವ್ರೆ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಹೋಗಿ ಈಗ ತಿರ್ಗಾ ಹೋಗ್ಬಿಟ್ಟು ತಗೊಂಬರ್ಬೇಕೇನು ಅನ್ನಂಗೇನಿಲ್ಲ. ಮೊಸರು ತಗೊಂಬಂದಿದ್ದೀನಿ, ಅಲ್ಲಿ ಯಾರಾದರೂ ಅಕ್ಕಪಕ್ಕ ಎಲ್ಲರೂ ಇಟ್ಟಿರಬೇಕು, ನೋಡಿ ವಿಚಾರಿಸಿ ಕೇಳಿ, ಸರಿನಾ? ಹೌದಾ ಅಳಿ ಅಂದ್ರೆ? ಅಯ್ಯೋ ಸರಿ ಸರಿ ಅಳಿ ಅಂದ್ರೆ, ಆಯ್ತು, ನಮ್ಗೆ ಗೊತ್ತಾಗ್ಲಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಳಿ ಅಂದ್ರೆ. ಆಯ್ತು ಅಳಿ ಅಂದ್ರೆ, ಈಗ ಬನ್ನಿ ಒಂದ್ ಸ್ವಲ್ಪ ಅಲ್ಲಿ ಅಲ್ಲಿ ಅಡಿಗೆ ಮಾಡ್ತಿದಾರಲ್ಲ, ಅಲ್ಲಿ ಭಟ್ರ ಮುಂದೆ ನಿಂತ್ಕೊಂಡ್ಬಿಟ್ಟು ಏನೇನು ಅಡಿಗೆ ಮಾಡ್ಬೇಕು ಸ್ವಲ್ಪ ಸ್ವಲ್ಪ ಹೇಳಿ ಅಳಿ ಅಂದ್ರೆ. ಬೇಕಾ ಎಷ್ಟು ಜನಕ್ಕೆ ಹೇಳ್ರಿ ಮೊದ್ಲು ನಾವ್ ಹೇಳಿದ್ದು? ಎಷ್ಟು ಒಂದ 250 ಜನಕ್ಕಲ್ವರ? ಈಗ ನೆಂಟ್ರು ಒಂದ್ 50-55 ಜನ ಬರ್ತೀವಂತ ಹೇಳಿದಾರೆ. ಈಗ ನಮ್ದು ಸಂಬಂಧಿಕರು, ನಾವು ಮನೆಯವರು ಎಲ್ಲ ಊರವರು ಎಲ್ಲಾರು ಸೇರಿದ್ರೆ ಅಳಿ ಅಂದ್ರೆ ಒಂದು 300ರಿಂದ 350 ಜನ ಆಗ್ತೀವಿ. ಈಗ ಎಷ್ಟು ಜನಕ್ಕೆ ಅಡಿಗೆ ಮಾಡೋಣ ಅಂತ ಅವ್ರು ಕೇಳ್ತಿದ್ದಾರೆ ಪಾಪ ಭಟ್ರು. ಅವ್ರಿಗೆ ನಾವು ಕರೆಕ್ಟ್ ಆಗಿ ಹೇಳಿದ್ರೆ ಅವ್ರಿಗೆ ನೀರಿಡೋದಕ್ಕೆ, ಅಡಿಗೆ ಮಾಡ್ಕೊಳೋದಕ್ಕೆ, ರೈಸ್ ಮಾಡೋದಕ್ಕೆ, ಪ್ರತಿ ಸಾಂಬಾರ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಗೊತ್ತಾಗ್ಬಿಡುತ್ತೆ. ಒಂದ್ ಸ್ವಲ್ಪ ಬೇಗ ಹೇಳಿ ಅಮ್ಮಾರೆ ಅಂತ ಅವ್ರು ಹೇಳಿರು ಅಳಿ ಅಂದ್ರೆ. ಈಗ ಎಷ್ಟು ಜನಕ್ಕೆ ಅಡಿಗೆ ಮಾಡೋದಕ್ಕೆ ಹೇಳೋಣ, ಅದಕ್ಕೋಸ್ಕರನೇ ನಾನು ಹೇಳ್ತಿರೋದು. ಇಲ್ಲಿ ಡೆಕೋರೇಷನ್ಗೆ ಬೇಕಾದ್ರೆ ನಿಮ್ಮ ಮಾವಯ್ಯ ಬಂದ್ರೆ ನೋಡ್ಕೊಂತಾರೆ, ಅಲ್ಲಿ ಬನ್ನಿ ಅಳಿ ಅಂದ್ರೆ. ನೀವು ಅಡಿಗೆ ಮಾಡಿಸುತ್ತಾವ ನಿಂತ್ಕೊಂಡ್ಬಿಟ್ಟು ಬೇಗ ಬೇಗ ಮಾಡಿಸ್ ಬನ್ನಿ. ಹೊತ್ತಾಗೋಯ್ತು, ನೆಂಟು ಬರೋ ಟೈಮ್ ಆಯ್ತು. ಇನ್ನು ಇಲ್ಲಿ ನೋಡಿದ್ರೆ ಇನ್ನು ಡೆಕೋರೇಷನ್ ಮಾಡ್ಸಿಲ್ಲ ನೀವು, ಇನ್ನು ಆ ಕುರ್ಚಿ ಹಾಕ್ಸಿಲ್ಲ. ಆ ಹುಡುಗರೆಲ್ಲ ಎಲ್ಲೋದ್ರು ಅಳಿ ಅಂದ್ರೆ? ಹೊತ್ತಾಗೋಯ್ತು, ಏನ್ ಮಾಡ್ತಿದ್ರ ಇನ್ನು ನೀವು ನಿಮ್ಮ ಮಾವಯ್ಯ? ಅತ್ತೆವ್ರೆ, ಒಬ್ನೇ ಏನು ಮಾಡಲಿ ಹೇಳ್ರಿ? ನಾನು ಒಬ್ನೇ ಎಷ್ಟಂತ ಮಾಡಲಿ, ಎಲ್ಲೆಲ್ಲ ಅಂತ ತಿರ್ಗಾಡ್ಲಿ ನಾನು? ಅಲ್ಲಿ ಬೇರೆ ಫಿಲ್ಟರ್ ನೀರು ತಗೊಂಬರಕ್ಕೆ ಇವಾಗಿಂದನೂ ಹೋಗಿದ್ದೆ, ಫಿಲ್ಟರ್ ನೀರು ತಗೊಂಬಂದೆ. ತಿರ್ಗಾ ಇವಾಗ ಬೇಕಾದ್ರೆ ಇಲ್ಲಿ ಬಂದ್ಬಿಟ್ಟು ಡೆಕೋರೇಷನ್ ಹತ್ರ ನಿಂತ್ಕೊಳ್ತೀನಿ. ಅಲ್ಲೇ ಆ ಹುಡುಗರು ಇಷ್ಟೊತ್ತವರೆಗೂ ನಾನು ಇದ್ದಾಗ ಮಾಡ್ತಿದ್ರು, ಈಗೆಲ್ಲ ಹೋದ್ರು ಹುಡುಗರು. ಇನ್ನೇನು ಬರ್ತಾರ, ಅವ್ರೂ ಕರ್ಕೊಂಬರ್ತೀನಿ. ಏನೇನು ಮಾಡೋಣ ಹೇಳ್ರಿ? ಫಿಲ್ಟರ್ ನೀರು ತಗೊಂಬಂದು ಇವಾಗಿನ್ನೂ ಇಟ್ಟೆ. ತಿರ್ಗಾ ಈಗ ಅಲ್ಲಿ ಅಡುಗೆ ಇದು ಮಾಡ್ತಾವ ಭಟ್ರತವ, ಇಲ್ಲಿ ಬಂದು ನಿನ್ಕೊಂಡು ಎಷ್ಟು ಜನಕ್ಕೆ ಅಡುಗೆ ಮಾಡಿಸ್ಬೇಕು ಏನು ಎತ್ತ ಎಲ್ಲ ಒಂದು ಸ್ವಲ್ಪ ವಿಚಾರಿಸ್ಕೊಂಡು ಹೇಳಿ ಅಲ್ಲಿ ನಿನ್ಕೊಂಡ್ರಿ ಹೇಳಿ ಅಂದ್ರೆ ಅಂತ ಹೇಳ್ತಿದ್ರ. ಅತ್ತೆವ್ರೆ, ಇಲ್ಲಿ ನೋಡಿದ್ರೆ ಇನ್ನೂ ಕುರ್ಚಿ ಹಾಕ್ಸಿಲ್ಲ. ಏನೇನು ಮಾಡೋಣ ಹೇಳ್ರಿ? ಒಬ್ನೇನೆ ನಾನು. ಮಾವಯ್ಯ ನೋಡಿದ್ರೆ ಫೋನ್ ಮಾಡಿಬಿಟ್ಟು ನೆಂಟ್ರಿಗೆ ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಅಂತ ಫೋನ್ ಮೇಲೆ ಫೋನ್ ಮಾಡಿ ಕರೆಸ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಏನು ರೆಡಿ ಮಾಡ್ಕೊಂಡಿಲ್ಲ. ಗೊತ್ತಾಗಲ್ವಾ ಹೇಳ್ರಿ? ಹೆಂಗ ಬಂದ್ರಪ್ಪ ಈ ಹುಡುಗರು? ಏನಂದ್ರಪ್ಪ ನೀವು? ಅಲ್ಲಕಂಡ್ರಪ್ಪ, ಡೆಕೋರೇಷನ್ ಮಾಡ್ತಾನೆ ಎಲ್ಲೋಗಿದ್ರಪ್ಪ? ಅಲ್ಲಕಂಡ್ರಪ್ಪ, ಇನ್ನು ಹೂವಿನ ತೋರಣ ಎಲ್ಲ ಕಟ್ಟಬೇಕು, ಚೆಂಡು ಹೂವಿನ ತೋರಣ ಇವೆಲ್ಲನೂ ಕಟ್ಟಬೇಕು. ಎಲ್ಲ ಕಡೆನೂ ಚೆಂಡು ಹೂವಿನ ತೋರಣ ಕಟ್ಟಿಲ್ಲ. ಏನರಪ್ಪ ಬೇಗ ಬೇಗ, ಇನ್ನು ನೆಂಟ್ರು ಬರೋ ಟೈಮ್ ಆಯಿತು, ಇನ್ನು ಕುರ್ಚಿ ಹಾಕಿಲ್ಲ, ಏನಿಲ್ಲ, ಬೇಗ ಬೇಗ ಮಾಡ್ರಪ್ಪ, ಹೊತ್ತಾಗೋಯ್ತು. ಯಾಕೆ ಇಷ್ಟೊಂದು ಹೊತ್ತು ಮಾಡ್ತಿದ್ರ ನೀವು? ಯಾವತ್ತು ಹಿಂಗೆ ಮಾಡ್ತಿರಲ್ವಲ್ಲ ನೀವು? ಯಾಕೆ ಇಷ್ಟೊಂದು ತಡ ಮಾಡ್ಕೊಂಡ್ಬಿಟ್ಟಿರಲ್ಲ ನೀವು? ಅಯ್ಯೋ ಅಣ್ಣ, ನಾವೆಲ್ಲ ಹೋಗಿರಲ್ಲ, ಅಲ್ಲೆಲ್ಲಾದ್ರೂ ನಾವು ಇಲ್ಲಿ ಡೆಕೋರೇಷನ್ ಎಲ್ಲ ಮುಗಿಸಿ ಇನ್ನೇನು ಹೂವಿನ ತೋರಣ ಒಂದು ಕಟ್ಟಬೇಕು ಅಷ್ಟೇ. ಹೂವಿನ ತೋರಣ ಒಂದು ಕಟ್ಬಿಟ್ಟು ಕುರ್ಚಿಗಳು ಇಡಬೇಕು ಅಷ್ಟೇ. ಇನ್ನೇನು ಇಲ್ಲೆಲ್ಲ ಮುಗೀತು. ಇನ್ನೇನು ಸ್ವಲ್ಪ ಹೂವಿನ ಗೊಚ್ಚಗಳೆಲ್ಲ ಇದಾವೆ, ಇಲ್ಲಿ ಮುಂದೆ ಇಡಬೇಕು ಅಷ್ಟೇ. ಅದು ಬಿಟ್ಟರೆ ಇಲ್ಲೆಲ್ಲ ಮುಗೀತು. ನಾವೆಲ್ಲೂ ಏನು ಹೋಗಿರಲ್ಲ ಕಣಪ್ಪ. ಏನು ಮಾಡ್ತೀಯ ಹೇಳ್ರಿ? ಈಗ ನಾವು ಇಲ್ಲಿ ಮುಂದ್ಗಡೆ ನೀವು ನೇಮಿಂಗ್ ಬೋರ್ಡಿಗೆ ಬೇರೆ ಹೇಳಿದ್ರಲ್ಲ, ಎಲ್ಲ ನೇಮಿಂಗ್ ಬೋರ್ಡಿಗೆಲ್ಲ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ಬಿಟ್ಟು ಅಲ್ಲಿ ನೇಮಿಂಗ್ ಬೋರ್ಡ್ ಎಲ್ಲ ನಿಲ್ಲಿಸಿ ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ತಡ ಆಗೋಯ್ತು ಅಣ್ಣಾರೆ. ಏನು ಮಾಡ್ತೀರಾ ಹೇಳ್ರಿ? ಅಲ್ಲಿ ಎಂಟ್ರಿ ಕೊಟ್ಟ ತಕ್ಷಣ ಅಲ್ಲಿ ನೇಮಿಂಗ್ ಬೋರ್ಡ್ ಕಾಣಿಸ್ಬೇಕಲ್ವ ನಿಮಗೆ? ನೀವೇ ಹೇಳಿದ್ರೆ ಗೇಟ್ ಹತ್ರ, ಊರ್ ಮುಂದೆ ಗೇಟ್ ಹತ್ರ ನೇಮಿಂಗ್ ಬೋರ್ಡ್ ಎಲ್ಲ ರೆಡಿ ಮಾಡ್ಬೇಕಂಡ್ರಪ್ಪ ಅಲ್ಲಿ ಅಂತ ಅಲ್ಲಿ ಹೋಗಿದ್ದು ನಾವು. ಹಂಗಾಗಿ ಸ್ವಲ್ಪ ತಡ ಆಗೋಯ್ತು ಅಣ್ಣಾರೆ. ಇನ್ನೇನು ಹಾಗೆ ಹೋಯ್ತು ತಾಳಿ. ಇನ್ನೇನು ನಮ್ಮ ಹುಡುಗರೆಲ್ಲ ಬರ್ತಿದ್ದಾರೆ, ಬೇಗ ಬೇಗ ಕುರ್ಚಿಗಳೆಲ್ಲ ಇಟ್ಬಿಡ್ತೀವಿ. ಚೇರ್ಗಳು ಇಟ್ಟರೆ ಇನ್ನೇನು ಹೂವಿಂದ ಗುಚ್ಚಗಳು ಇಟ್ಬಿಟ್ರೆ ಮುಗ್ದ ಹೋಯ್ತು. ಇನ್ನೇನು ಹಾಗೆ ಹೋಯ್ತು ನಮ್ಮ ಕೆಲಸ. ಅಯ್ಯೋ, ನೇಮಿಂಗ್ ಬೋರ್ಡಿಗೂ ಹೇಳಿದ್ವು ಅಲ್ವಾ ನಾವು? ಓಹೋ, ಸರಿ ಕಣಪ್ಪ, ಆಯ್ತು. ಅಲ್ಲಿ ನೇಮಿಂಗ್ ಬೋರ್ಡಿಗೆ ಡೆಕೋರೇಷನ್ ಮಾಡೋದಕ್ಕೆ ಹೋಗಿದ್ರಾ? ಸರಿ ಸರಿ ಕಣಪ್ಪ, ಆಯ್ತು. ನನಗೆ ಗೊತ್ತಾಗ್ಲಿಲ್ಲ ಕಣಪ್ಪ, ನಾನು ಮರ್ತೋಗ್ಬಿಟ್ಟಿದ್ದೆ. ಎಲ್ಲೋದ್ರಪ್ಪ ಈ ಹುಡುಗರು? ಇಷ್ಟೊತ್ತವರೆಗೂ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆಯಿಂದ ನಾನು ಈಗ ಕಡೆಗೆ ನೆಂಟ್ರು ಬರೋ ಟೈಮಲ್ಲಿ ಇವಾಗ ಎಲ್ಲೋದ್ರಪ್ಪ ಅಂತ ನಾನು ಭಾಳ ಆತರ ಪಟ್ಬಿಟ್ಟಿದ್ದೆ.
ದಯವಿಟ್ಟು ಬೇಜಾರು ಮಾಡ್ಕೊಬೇಡ ಕಣಪ್ಪ. ಸರಿ ಆಯ್ತು, ಬೇಗ ಬೇಗ ನಿಮ್ಮ ಕೆಲಸಗಳು ಏನಿದ್ದಾವೋ ಅದನ್ನ ಮುಗಿಸ್ಬಿಡ್ರಪ್ಪ. ಪಾಪ ಡೆಕೋರೇಷನ್ ಮಾತ್ರ ಸೂಪರ್ ಆಗಿ ಮಾಡಿದಿರ ಕಣ್ರು, ನನಗೆ ಇಷ್ಟ ಆಗೋಯ್ತು. ಪಾಪ ಬೆಳಿಗ್ಗೆ 5 ಗಂಟೆಯಿಂದ ನಾನು ಶುರು ಮಾಡ್ಕೊಂಡಿದ್ದೀರ ನೀವು ಡೆಕೋರೇಷನ್ ಎಲ್ಲ ಮಾಡೋದಕ್ಕೆ. ಭಾಳ ಚೆನ್ನಾಗಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದೀರಾ, ಭಾಳ ನನಗೆ ಇಷ್ಟ ಆಯ್ತು ಕಣ್ರಪ್ಪ. ಅಯ್ಯೋ ಅಳಿ ಅಂದ್ರೆ ನೋಡ್ರಿ ನೋಡ್ರಿ ನಿಮ್ಮ ಮಾವನವರು ಇವಾಗ ಬಂದ್ರು, ಕೇಳ್ರಿ ಅದೆಲ್ಲ ಹೋಗಿದ್ರು ಅಂತ. ರೀ ಅಲ್ಲ ಕಣ್ರಿ, ಇವತ್ತು ಇದ್ರ ದಿವಸನು ನಿಶ್ಚಿತಾರ್ಥ ದಿವಸನು ನೀವು ಎಲ್ ಬೇಕಲ್ಲೇ ಹೋಗ್ತಿರಲ್ರಿ. ಇಂಥವು ಹೋಗ್ತೀನಂತ ಬಾಯ್ ಬಿಟ್ಟಾದ್ರು ಹೇಳ್ಬೇಕು ಹೋಗ್ಬೇಕಲ್ಲವೇಂದ್ರಿ, ಹೇಳ್ಬಿಟ್ಟು ಎಲ್ಲೋಗಿದ್ರಿ ನೀವು ಇಷ್ಟೊತ್ತವರೆಗೂ, ಎಲ್ಲೆಲ್ಲ ಅಂತ ಹುಡ್ಕೋದು. ಅಯ್ಯ 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 ಎಲ್ಲ ಪಾಪ ಅಯ್ಯಂದ್ರ ಮೇಲೆ ಬಿಟ್ಟು ನೀವು ಹೋಗ್ಬಿಡ್ತಿರಲ್ಲ. ಪಾಪ ಏನೇನಂತ ಮಾಡ್ತಾರೆ ಅವರು. ಈ ಕಡೆ ಡೆಕೋರೇಷನ್ ಮಾಡ್ಕೊಂತಾರ, ಈ ಕಡೆ ಇಲ್ಲಿ ಅಡಿಗೆ ಭಟ್ರುಗಳು ಬೇರೆ ಕರಿತಿದಾರ, ಅಲ್ಲಿ ಹೋಗ್ಬೇಕಾ. ಅವ್ರು ಇವರು ಆ ಐಟಮ್ ತಗೊಂಬಂದ್ ಕೊಡ್ರಿ, ಈ ಐಟಮ್ ತಗೊಂಬಂದ್ ಕೊಡ್ರಿ ಅಂತ ಹೇಳ್ತಿದಾರೆ. ಎಲ್ಲಾ ಕಡೆನೂ ತಿರ್ಗಾಡ್ಬೇಕು, ಫಿಲ್ಟರ್ ನೀರ್ ತಗೊಂಬರಕ್ಕೆ ಅವರೇ ಹೋಗಿದಾರೆ. ಅಲ್ಲ ಕಣ್ರಿ, ನಿಮ್ಗೆ ಜವಾಬ್ದಾರಿನೇನ್ ಇಲ್ಲ ಕಣ್ರಿ. ಎಲ್ಲೋಗಿದ್ರಿ ನೀವು ಇಷ್ಟೊತ್ತವರೆಗೂ? ಏಯ್ ಇವಳೆ ಸುಮ್ಕಿರೆ ಸಾಕು. ಅಯ್ಯ 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 ಅದ್ಯಾಕೆ ಹಿಂಗ್ ರೇಗಾಡ್ತಿದ್ಯಾ? ಅಲ್ಲ ಕಣೆ ಇವಳೆ, ಇವತ್ತು ಮಗಳದು ನಿಶ್ಚಿತಾರ್ಥ, ಇವತ್ತು ಕೂಡ ನೀನು ನನ್ನ ಮೇಲೆ ರೇಗಾಡೋದು ಬಿಡಲ್ವಲ್ಲ ನೀನು. ಏನ್ ಏನಮ್ಮ, ನಾನೇನು ಸುಮ್ಮನೆ ಕುಂತಿದ್ದೀನಿ ಅನ್ಕೊಂಡಿದ್ಯಾ ನೀನು? ಏನ್ ಮಾಡ್ಲಿ ಹೇಳಿ ಈಗ? ಬರೀ ಇಲ್ಲೇ ನೋಡ್ಕೊಂಡ್ಬಿಟ್ರೆ ಈಗ ಅಲ್ಲೇ ನೆಂಟ್ರೆಲ್ಲ ಬರ್ತಿದಾರಂತೆ, ಫೋನ್ ಮಾಡಿದ್ರು. ಈಗ ನಾವು ನಮ್ಮ 3 ಜನಗಳಿಗೆ ಎಲ್ಲ ನಿಶ್ಚಿತಾರ್ಥಕ್ಕೆ ಊಟಕ್ಕೆ ಎಲ್ಲಾರ್ಗು ಹೇಳಿ ಬರ್ಬೇಕಲ್ವೇನಮ್ಮ. ಹಂಗಾಗಿ ಎಲ್ಲರ ಮನೆ ಹತ್ರ ಹೋಗಿದ್ದೆ. ಬೆಳಿಗ್ಗೆ ಒಂದ್ಸಲಿ ನೀನು ಒಂದ್ಸಲಿ ಹೋಗಿದ್ದೆ ಅಂತ ಹೇಳ್ದಲ್ಲ, ತಿರ್ಗಾ ನಾನು ಹೋಗ್ಲಿಲ್ಲ ಆದ್ರೂ ಈಗ ಸರಿ ಆಗಲ್ಲ. ಅದಕ್ಕೋಸ್ಕರ ನಾನು ಒಂದ್ಸಲಿ ಹೋಗ್ಬಿಟ್ಟು ನಮ್ಮ ಗೌಡ್ರ ಮನೆ ಹತ್ರ, ನಮ್ಮವರು ನಮ್ಮ ಅಣ್ಣ ತಮ್ಮದ್ರುಗಳ ಮನೆ ಹತ್ರ ಇನ್ನೇನು ಊರವ್ರಿಗೆ ಎಲ್ಲಾರ್ಗು ಹೇಳಿ ಬಂದಿದ್ದೀನಿ, ನಿಶ್ಚಿತಾರ್ಥಕ್ಕೆ ಬಂದ್ಬಿಟ್ರಪ್ಪ ಬೇಗ, ಎಲ್ಲ ನೆಂಟ್ರೆಲ್ಲ ಬರ್ತಿದ್ದಾರೆ, ಗಂಡಿನ ಮನೆ ಕಡೆಯವರೆಲ್ಲ ಬರ್ತಿದ್ದಾರೆ ಅಂತ ಎಲ್ಲಾರ್ಗು ಹೇಳಿ ಬಂದಿದ್ದೀನಿ ಕಣಮ್ಮ. ಅಯ್ಯೋ ಹೌದೇನ್ರಿ, ಸರಿ ಕಣ್ರಿ ಆಯ್ತು. ಹಂಗಾರೆ ನೀವ್ ಒಂದ್ ಮಾತು ಹೇಳ್ ಬಂದ್ರ, ನಾನು ಆದ್ರೂ ಅನ್ಕಂಡೆ, ನಾನೊಂದ್ಸಲಿ ಹೇಳಿದೀನಿ, ನೀವು ಒಂದ್ ಮಾತು ಊರೊಳಕ್ಕೆ ಎಲ್ಲಾರ್ಗು ನಿಶ್ಚಿತಾರ್ಥಕ್ಕೆ ಕರೆದು ಬರ್ಬೇಕಿತ್ತು, ಊಟಕ್ಕೆ ನಿಶ್ಚಿತಾರ್ಥಕ್ಕೆ ಒಂದ್ಸಲಿ ಹೋಗಿ ಒಂದೊಂದ್ ಮಾತು ಹೇಳ್ ಬರ್ಬೇಕಿತ್ತು ಅಂತ ಹೇಳೋಣ ಅನ್ಕಂಡೆ. ಅಷ್ಟರಲ್ಲಿ ನಾನು ಹೇಳೋದಕ್ಕಿಂತ ಮುಂಚೆನೆ ಸದ್ಯ ನೀವೇ ಹೋಗ್ಬಿಟ್ಟು ಹೇಳ್ ಬಂದಿದ್ದೀರಾ ಕಣ್ರಿ. ಸರಿ ಕಣ, ಆಯ್ತು ಬಿಡ್ರಿ, ಹಂಗ ಒಳ್ಳೇದಾಗೋಯ್ತು ರೀ. ಅದಿರ್ಲಿ, ಈಗ ಭಟ್ರು ಬಂದಿದ್ದಾರೆ ಕಣ್ರಿ. ಈಗ ಊಟ ಎಷ್ಟ್ ಜನಕ್ಕೆ ಮಾಡ್ಬೇಕು, ಅಡಿಗೆ ಎಲ್ಲ ಎಷ್ಟ್ ಜನಕ್ಕೆ ಮಾಡ್ಬೇಕು ಅಂತ ಕೇಳ್ತಿದಾರೆ. ಈಗ ಬರ್ರಿ ಒಂದ್ರಿಟ್ಟು ಎಷ್ಟ್ ಜನಕ್ಕೆ ಮಾಡ್ಸೋಣ, ಏನು ಎತ್ತ ಅಂತ ಹೇಳ್ರಿ. ಅಳಿ ಅಂದ್ರೆ ಕೇಳಿದಾಗ ಮಾವನವ್ರಿಗೆ ಕೇಳಿದ್ರೆ ಸರಿ ಆಗತ್ ಕಣತ್ತೆ ಅಂತ ಅವ್ರು ಹೇಳಿದ್ರು. ಹಂಗಾಗಿ ನೀವೇ ಹೇಳಿ ಬರ್ರಿ, ನಿಮ್ಗೆ ಸರಿ ಅದು. ಅಲ್ಲ ಕಣೆ ಇವಳೆ, ಮೊನ್ನೆ ಭಟ್ರ ಮುಂದೆನೂ ನಿನ್ಗೂ ಹೇಳಿದೀನಿ ಅಲ್ಲ. ಈಗ ನೆಂಟರು ಒಂದು 50-60 ಜನ ಬರ್ತೀನಿ ಅಂತ ಹೇಳಿದ್ದಾರೆ. ತಿರ್ಗಾ ಅದು ಬಿಟ್ಟರೆ ಇನ್ನೇನು ನಮ್ಮವರು ನೆಂಟರು ನಾವು ಮನೆಯವರೆಲ್ಲರೂ ಸೇರಿದ್ರು ಒಂದು 50 ಜನ ಆಗ್ತೀವಿ. ಊರವರು ಒಂದು 200-250 ಜನ, ಒಂದು 350 ಜನಕ್ಕೆ ನಾನು ಹೇಳಿದ್ದೆ ತಾನೇ ಅವತ್ತೇನೆ ಭಟ್ರಿಗೆ. ತಿರ್ಗಾ ಇವಾಗ ಬಂದ್ಬಿಟ್ಟು ತಿರ್ಗಾ ಕೇಳಿದ್ರ ಯಾಕೆ ಇಷ್ಟೊಂದು ತಡ ಮಾಡ್ಕೊಂಬಂದ್ರಂತೆ, ಬೇಗ ಬರೋಕ್ಕಾಗ್ಲಿಲ್ವಂತ. ಅಲ್ಲೇ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ತಿದಾರ, ಅಡುಗೆಗೆಲ್ಲ ರೆಡಿ ಆಯ್ತಂತ. ನಡಿ ಬರ್ತೀನಿ ನಡಿ, ಬೇಗ ಬೇಗ ರೆಡಿ ಮಾಡಿಬಿಡೋಣ ಅತ್ಲಾಗಿ. ನೆಂಟ್ರಲ್ಲೇ ಫೋನ್ ಮಾಡಿದ್ರು ಅಮ್ಮ, ಅಲ್ಲೇ ಅರ್ಧ ದಾರಿಲಿ ಇದಾರಂತೆ ಅವರು. ಹೌದೇನ್ರಿ, ಅಲ್ಲೇ ಅರ್ಧ ದಾರಿಲಿ ಇದಾರಂತ? ಸರಿ ಕಣ ಹೇಳ್ರಿ, ಆಯ್ತು ಬರ್ಲಿ. ಇನ್ನೇನು ಕರೆಕ್ಟ್ ಟೈಮಿಗೆ ಅವರು ಬರ್ತಿದ್ದಾರೆ. ಇನ್ನೇನು ನಾವು ಎಲ್ಲ ರೆಡಿ ಮಾಡ್ಕೊಂಡಿದೀವಿ, ಇನ್ನೇನು ಊರೊಳಿಗೂ ಎಲ್ಲಾರ್ಗು ಹೇಳ್ ಬಂದಿದೀವಿ. ಇನ್ನೇನು ಅಡಿಗೆನೂ ರೆಡಿ ಆಗ್ತಿದೆ, ಇನ್ನೇನು ಭಟ್ರು ರೆಡಿ ಮಾಡ್ತಿದ್ದಾರೆ. ಡೆಕೋರೇಷನ್ ಇನ್ನೇನು 3/4% ಎಲ್ಲ ಆಗೈತೆ. ಅಲ್ಲಿ ನೇಮಿಂಗ್ ಬೋರ್ಡು ಹಾಕಿದಾರಂತೆ. ಇಲ್ಲೂ ಇನ್ನೇನು ಕುರ್ಚಿಗಳು ಇಡಬೇಕು, ಒಂದ್ ಸ್ವಲ್ಪ ಹೂವಿನ ತೋರಣಗಳು ಹಾಕ್ಬೇಕು. ಅದನ್ನು ಕಟ್ಟಿರೆ, ಹೂವಿನ ತೋರಣಗಳೆಲ್ಲ ಕಟ್ಟಿರೆ ಇನ್ನೇನು ಇಲ್ಲೂ ಮುಗ್ದೇ ಹೋಯ್ತು. ಇನ್ನೇನು ಎಲ್ಲ ಕೆಲಸಗಳೆಲ್ಲ ಮುಗ್ತಾ ಬಂತು ಕಣ್ರಿ. ಇನ್ನೇನು ಜಮುನಾನು ರೆಡಿ ಆಗ್ತಿದ್ದಾಳೆ. ಇನ್ನೇನು ಎಲ್ಲ ಆಗೈತೆ. ಇನ್ನೇನು ಬರ್ಲಿ ಕಣ್ ಹೇಳ್ರಿ, ಬೇಗ ಬೇಗ ಅತ್ಲಾಗಿ ನಿಶ್ಚಿತಾರ್ಥ ಒಂದ್ ಮಾಡಿ ಮುಗಿಸ್ಬಿಟ್ರೆ ಅತ್ಲಾಗಿ ಹೆಂಗ ಸಮಾಧಾನ ನಮಗೂ ಅತ್ಲಾಗಿ.